ಸರ್ಕಾರ ಆದೇಶಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶದ ಮೇಲೆ ನಾವು ಮೇಲ್ಮನವಿಗೆ ಹೋಗ್ತೀವಿ ಅಂತ ಬೆಂಗಳೂರಿನಲ್ಲಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಆರ್ಎಸ್ಎಸ್ ಬಿಜೆಪಿ ಅವರನ್ನ ಬಿಡಬಾರದು ಅನ್ನುವಂಥ ಲೆಕ್ಕಾಚಾರ. ನಾವು ಅನುಮತಿ ಕೊಡಲ್ಲ ಅಂತ ಹೇಳಿಲ್ಲ, ಪಡೀರಿ ಅಂತಲೂ ಕೂಡ ಹೇಳಿದ್ದೇವೆ, ಬಟ್ ಪರ್ಮಿಷನ್ ಇರಬೇಕು ಅಂತ. ಈಗಲೇ ಬೇಕು ಆಗಲೇಬೇಕು ಅಂತ ಹೇಳಿದ್ರೆ ಹೇಗೆ ಅದು ಈ ರೀತಿ ಕೇಳ್ತಾರಾ ಅಂಥೇಳಿ. ಆಮೇಲೆ ಶಾಂತಿ ದೂತರು ಅಂತ ಹೇಳ್ತಾರೆ, ಇದನ್ನು ನಾವು ಒಪ್ಪಬೇಕಾ ಅಂಥೇಳಿ ಮತ್ತೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಹೈಕೋರ್ಟ್ ಆದೇಶ, ಬೆಂಗಳೂರಿನ ಹೈಕೋರ್ಟ್ ಆದೇಶದ ಪ್ರಕಾರನೇ ನಾವು ಅದು ವಿಸ್ತರಣೆ ಮಾಡಿರೋದು. ಸೊ ಹಾಗಾಗಿ ನಾವು ಅಪೀಲ್ ಹೋಗ್ತೀವಿ, ಏನಿದೆ ವಾದ ಮಂಡಿಸ್ತೀವಿ. ಆದರೆ ಸಾರಾಸಗಟವಾಗಿ ನೀವು ಎಲ್ಲರಿಗೂ ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ಅಲೋ ಮಾಡಿ ಅಂದರೆ ಎಲ್ಲರಿಗೂ ಅವಕಾಶ ಇರ್ತದಲ್ಲ. ನಾವು ಕೇಳಿರೋದೇನು, ಸರ್ಕಾರಿ ಜಾಗದಲ್ಲಿ, ಸಾರ್ವಜನಿಕರ ಜಾಗದಲ್ಲಿ, ಮೈದಾನಗಳಲ್ಲಿ ಇವೆಲ್ಲ ನಡಿಬಾರ್ದು. ಆಮೇಲೆ ಏನು ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಇಲ್ಲಿ ಬೆಂಗಳೂರಿನಲ್ಲಿ ಆದೇಶ ನೀಡಿದೆ, ಅದನ್ನು ವಿಸ್ತರಣೆ ಮಾಡಿರೋದು ಅಷ್ಟೇ. ಸೊ ಅದನ್ನು ಅವರು ಯಾಕೆ ಬೇಡ ಅಂದಿದ್ರೆ ಗೊತ್ತಿಲ್ಲ. ಹಂಗಂದರೆ ಮತ್ತು ಸರ್ಕಾರಿ ಶಾಲೆಗಳ ಆವರಣಗಳಲ್ಲಿರ್ಬೋದು, ಪಬ್ಲಿಕ್ ರೋಡ್ನಲ್ಲಿರ್ಬೋದು ಪರ್ಮಿಷನ್ ಇರಲಾರ್ದೆ ಯಾರು ಏನಾದರೂ ಮಾಡ್ಬೋದಾ? ಅದಕ್ಕೆ ಹೆಂಗೆ ಜಸ್ಟಿಫೈ ಮಾಡ್ತೀರಾ? ಸರ್ಕಾರಿ ಆಸ್ತಿಗಳ ನಲ್ಲಿ ಇವರೆಲ್ಲರೂ ಹೆಂಗೆ ಬೇಕೋ ಹಂಗೆ ಬಂದು ನಾನಾಗಲಿ ನೀವಾಗಲಿ ಯಾರನ್ನ ಮಾಡ್ಬೋದಾ? ಇಲ್ಲಿ ಯಾವುದು ನಿಮ್ಮ ಹೈಕೋರ್ಟ್ ಆದೇಶ, ಬೆಂಗಳೂರಿನ ಹೈಕೋರ್ಟ್ ಆದೇಶದ ಪ್ರಕಾರನೇ ನಾವು ಅದು ವಿಸ್ತರಣೆ ಮಾಡಿರೋದು. ಸೊ ಹಾಗಾಗಿ ನಾವು ಅಪೀಲ್ ಹೋಗ್ತೀವಿ, ಏನಿದೆ ವಾದ ಮಂಡಿಸ್ತೀವಿ. ಆದರೆ ಸಾರಾಸಗಟವಾಗಿ ನೀವು ಎಲ್ಲರಿಗೂ ಗೌರ್ಮೆಂಟ್ ಪ್ರಾಪರ್ಟಿನಲ್ಲಿ ಅಲೋ ಮಾಡಿ ಅಂದರೆ ಎಲ್ಲರಿಗೂ ಅವಕಾಶ ಇರ್ತದಲ್ಲ.